ಓಕೆ ಓಕೆ, ಮಾತಾಡಬೇಡಿ ವಿದ್ಯಾರ್ಥಿಗಳೇ, ಈ ಕಡೆ ಗಮನ ಇಲ್ಲ ನೋಡಿ. ರಾಸಾಯನಿಕ ಕ್ರಿಯೆಗಳು ಹೇಗೆ ನಡೀತದವೆ, ರಾಸಾಯನಿಕ ಸಮೀಕರಣ ಅಂದ್ರೆ ಏನು? ಈ ಪ್ರಯೋಗದ ಅರ್ಥ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಸಮೀಕರಣ ಅಂದ್ರೆ ಏನು ಅನ್ನೋದು ಅರ್ಥ ಆಗುತ್ತೆ. ಆಮೇಲೆ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅನ್ನೋದು ಅರ್ಥ ಆಗುತ್ತೆ. ಮತ್ತು ವಿಭಜನೆ ಕ್ರಿಯೆದು ಇದೆ ಸಮೀಕರಣ. ಮೂರು ಉದ್ದೇಶವನ್ನ ಈಡೇರಿಸುತ್ತೆ ಚಟುವಟಿಕೆ. ಏನು? ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ಮೊದಲು ರಾಸಾಯನಿಕ ಸಮೀಕರಣ ಅಂದ್ರೆ ಏನು, ಮತ್ತು ರಾಸಾಯನಿಕ ವಿಭಜನೆ ಅಂದ್ರೆ ಏನು. ಮೂರು ಉದ್ದೇಶಗಳನ್ನ ಸರಿದೂಗಿಸುತ್ತೆ. ಮೊದಲು ಏನ್ ಮಾಡೋಣಪ್ಪ ಅಂತಂದ್ರೆ, ಹಾಗೆ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು? ವಸ್ತು ಒಂದು ಇನ್ನೊಂದು ವಸ್ತುವಿನೊಂದಿಗೆ ಸೇರಿ ರಾಸಾಯನಿಕವಾಗಿ ಬದಲಾಗಿ ಉತ್ಪನ್ನ ನೀಡುವ ಕ್ರಿಯೆಗಳನ್ನು ರಾಸಾಯನಿಕ ಕ್ರಿಯೆ ಎನ್ನುವರು. ಸಿಡೌನ್. 8ನೇ ಕ್ಲಾಸ್ ಕ್ಲೀನ್ ಕೇಳ್ಕೋಬೇಕು. 8ನೇ ತರಗತಿಯರು 8ನೇ ಕ್ಲಾಸ್ ಅಲರ್ಟ್ ಆಗಿ. ರಾಸಾಯನಿಕ ಕ್ರಿಯೆ ಅಂದ್ರೆ ಏನು? ವಸ್ತು ಒಂದು, ಇಲ್ಲಿ ನೋಡಿ, ಇಲ್ಲಿ ನಾವು ಮೆಗ್ನೀಸಿಯಂ ಅಂತ ಬರಿತೀವಿ. ವಸ್ತು ಒಂದು ಇನ್ನೊಂದು ವಸ್ತುವಿನೊಂದಿಗೆ ಸೇರಿಕೊಂಡು, ಎಲ್ಲರೊಂದಿಗೆ ಸೇರಿಕೊಂಡಿದೆ? ಇಲ್ಲಿ ಆಕ್ಸಿಜನ್ ನೊಂದಿಗೆ ಸೇರಿಕೊಂಡಿದೆ. ಸೇರಿಕೊಂಡು ಏನನ್ನ ನೀಡಿದೆ? ಮೆಗ್ನೀಸಿಯಂ ಆಕ್ಸೈಡ್. ಬದಲಾವಣೆ ಆಗುವುದನ್ನು ಏನಂತ ಕರೀತೀವಿ? ರಾಸಾಯನಿಕ ಕ್ರಿಯೆ. ವಸ್ತು ಒಂದು ಇನ್ನೊಂದು ವಸ್ತುವಿನೊಂದಿಗೆ ಸೇರಿ ರಾಸಾಯನಿಕವಾಗಿ ಬದಲಾವಣೆ ಆಗುವುದೇ ರಾಸಾಯನಿಕ ಕ್ರಿಯೆ ಅಲ್ವಾ? ಹಾಗಾದ್ರೆ ಈ ರಾಸಾಯನಿಕ ಕ್ರಿಯೆ, ಆಮೇಲೆ ಇದು 8ನೇ ತರಗತಿ ಅರ್ಥ ಮಾಡ್ಕೊಳ್ಳೋದಾಯ್ತು. ಇನ್ನ 10th ಮೆಗ್ನೀಸಿಯಂ ಪಟ್ಟಿಯನ್ನು ಉರಿಸುವುದು ಅಂತ ಇದೆ ಅಲ್ವಾ? ರಾಸಾಯನಿಕ ಕ್ರಿಯೆ, ವಸ್ತು ಒಂದು ಇನ್ನೊಂದು ವಸ್ತುವಿನೊಂದಿಗೆ ಸೇರಿಕೊಂಡು ರಾಸಾಯನಿಕವಾಗಿ ಬದಲಾವಣೆ ಆಗುವುದೇ ರಾಸಾಯನಿಕ ಕ್ರಿಯೆ. ರಾಸಾಯನಿಕ ವಿಭಜನೆ ಎಂದರೆ ಏನು ಅಂತ ಇತ್ತು ನೋಡಿ. ಅಥವಾ ಒಂದ್ ನಿಮಿಷ, ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೆ ಏನಂತ ಐತಿ ಅಲ್ವಾ? ಸಂಯೋಗ ಕ್ರಿಯೆಯಲ್ಲಿ ಏನಿದೆ? ಮೆಗ್ನೀಸಿಯಂ ಇದೆ, ಹೌದಾನೆ? ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕ ಸೇರಿ ಒಂದೇ ಉತ್ಪನ್ನವನ್ನು ನೀಡುವ ಕ್ರಿಯೆಯೇ ರಾಸಾಯನಿಕ ಸಂಯೋಗ ಅಲ್ವಾ? ಅಲ್ವಾ? ಇದು ಕೂಡ ಏನಾಗಿದೆ? ಸಂಯೋಗ ಆಗಿದೆ ಅಲ್ವಾ? ಇದು ರಾಸಾಯನಿಕ ಸಂಯೋಗ ಕ್ರಿಯೆಯನ್ನು ಉಪಯೋಗಿಸುತ್ತದೆ. ಅರ್ಥ ಆಯ್ತಾ? ಈಗ ಮೆಗ್ನೀಸಿಯಂ ಪಟ್ಟಿ ಸುಡಾಡುವ. ಓಕೆ, 10th ಏನಿದೆ? ಮೆಗ್ನೀಸಿಯಂ ಪಟ್ಟಿಯನ್ನ ಸುಡುವುದಿದೆ ಅಲ್ವಾ? ಓಕೆ, ಮಾತಾಡಬಾರದು, ಸೈಲೆಂಟ್ ಆಗಿರ್ಬೇಕು. ಈಗ ಮೆಗ್ನೀಸಿಯಂ ಪಟ್ಟಿಯನ್ನ ಸುಡೋಣ. ಓಕೆ, ತಗೊಳಪ್ಪ, ಮೆಗ್ನೀಸಿಯಂ ಪಟ್ಟಿ ತೆಗೆದುಕೋ ಮೆಗ್ನೀಸಿಯಂ ಪಟ್ಟಿಯನ್ನ. ಓಕೆ, ಇದನ್ನ ಮುಂಚಿತವಾಗಿನ ಇಲ್ಲಿ ಕೇಳಿ, ಮೆಗ್ನೀಸಿಯಂ ಪಟ್ಟಿ, ಇದು ಮೆಗ್ನೀಸಿಯಂ ತಂತಿ, ಇದು ಅದರ ಕವರ್, ಇದ್ರೊಳಗೆ ಇಟ್ಟಿರ್ತಾರೆ. ನಾ ಹಿಂಗೆ ಓಪನ್ ಮಾಡ್ಕೊಂಡಿದ್ದೇನೆ, ಎಲ್ಲ ನೋಡಿ. ಓಕೆ ನೋಡಿ, ಇದು ಇಲ್ಲಿ ಒಬ್ಬ ವಿದ್ಯಾರ್ಥಿನಿ ಕೈಗೆ ಮೆಗ್ನೀಸಿಯಂ ಪಟ್ಟಿ ಕಾಣಿಸ್ತಾ ಇದೆ. ಎಲ್ರಿಗೂ ಕಾಣಿಸ್ತಾ ಇದೆಯೇನಪ್ಪ? ಸೊ ಇದು ಈ ತರ ಹೊಳಿಬೇಕು. ಯಾಕೆ ಹೊಳಿಬೇಕು ಅಂತಂದ್ರೆ, ಇಲ್ಲಾಂದ್ರೆ ಕ್ರಿಯೆ ಬೇರೆ ಆಗುತ್ತೆ. ಇದು ಗಾಳಿಗೆ ಇಟ್ಬಿಟ್ರೆ ಕಪ್ಪಾಗುತ್ತೆ. ಯಾಕೆ ಕಪ್ಪಾಗುತ್ತೆ? ಗಾಳಿಯಲ್ಲಿನ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ವರ್ತನೆ ಮಾಡಿಬಿಡ್ತದೆ. ಓಕೆ, ಅದೇ ಅದ್ರ ಮೇಲೆ ಕಪ್ಪು ಪದರ ಕುತ್ಕೊತೈತಿ. ಆ ಕಪ್ಪು ಪದರದಿಂದ ಮರಳಕ್ಕಾಗದಿಂದ ತಿಕ್ಕಿರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಆಲ್ರೆಡಿ ಸ್ವಚ್ಛವಾಗಿದೆ, ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ತಾರೆ ನೋಡಿ. ಈ ರೀತಿಯಾಗಿ ನಾವು ತೆಗೆದುಕೊಂಡ್ವಿ. ಓಕೆ, ಇಲ್ಲಿ ಇಡುತ್ತ ನೋಡಿ ಮೆಗ್ನೀಸಿಯಂ ಪಟ್ಟಿ. ಸ್ವಲ್ಪ ಇಕ್ಕಳದಿಂದ ಹಿಡ್ಕರಿ ಅಂತ ಹೇಳಿದರೆ ದೂರ ಇರಬೇಕು ಅಂತ. ಓಕೆ, ಇಲ್ಲಿ ಸ್ಪಿರಿಟ್ ದೀಪವನ್ನು ಹಚ್ಚಲಾಗಿದೆ. ಅದಕ್ಕೆ ಹಿಡಿಯಮ್ಮ. ನಾವು ನಿಧಾನ, ಎದರ್ಕೋಬೇಡ, ತಂಬ ಹಿಂಗೆ ಮುಂದಕ್ಕೆ ಬಾ. ಹಾಂ ನೋಡಿ, ಆ ವಿಂಡೋಸ್ ಅದನ್ನು ಬಾಗ್ಲಾಕ. ಹಿಡ್ಕೊಪುಟ್ಟ. ಹಾಂ, ಏನಲ್ಲಿ ಎದರ್ಬೇಡಿ, ಏನಾಗೋದಿಲ್ಲ. ಓಕೆ, ಪ್ರಜ್ವಲವಾಗಿ ಪ್ರಕಾಶಮಾನವಾಗಿ ಉರಿಯುತ್ತೆ. ಹೌದಾ? ಕಾಣಿಸುತ್ತಾನಪ್ಪ ಪ್ರಕಾಶಮಾನವಾಗಿ ಉರಿಯೋದು?
ಅದರ ಬೂದಿಯನ್ನ ಇದರಲ್ಲಿ ಸಂಗ್ರಹ ಮಾಡೋಣ ಅಲ್ವಾ? ಅದರ ಬೂದಿಯನ್ನ ಓಕೆ, ಅದರ ಬೂದಿಯನ್ನು ಇದರಲ್ಲಿ ಸಂಗ್ರಹ ಮಾಡೋಣ. ಓಕೆ, ಬಿಡಿ, ಅದರಲ್ಲಿ ಬಿಡಿ. ಓಕೆ, ಈ ಬೂದಿ ಮಾತಾಡಬಾರ್ದು. ಈ ಬೂದಿ ಏನಂತೆ? ಈ ಬೂದಿ ಬೇರೆ ಏನಲ್ಲ, ಇಲ್ಲ ನೋಡಿ, ಮೆಗ್ನೀಸಿಯಂ. ಈ ಕಡೆ ನೋಡಿ, ಮೆಗ್ನೀಸಿಯಂ ಇದೆಯಲ್ಲ, ಎಲ್ಲರೊಂದಿಗೆ ಸೇರ್ಕಂತದ್ದು ಆಕ್ಸಿಜನ್ ಒಂದಿಗೆ ಸೇರ್ಕಂತ ಏನನ್ನ ಕೊಡ್ತು? ಮೆಗ್ನೀಸಿಯಂ ಆಕ್ಸೈಡ್ ಅನ್ನ ಕೊಟ್ಟಿದೆ ಅಲ್ವಾ? ಹಂಗಾರೆ ಇಲ್ಲಿ ಏನಾಗಿದೆ? ಎರಡು ವಸ್ತುಗಳು ರಾಸಾಯನಿಕವಾಗಿ ಸಂಯೋಗವಾಗಿದ್ದಾವೆ. ಸಂಯೋಗವಾಗಿ ಏನ್ ಕೊಟ್ಟಿದೆ? ಒಂದೇ ವಸ್ತುವನ್ನ ಕೊಟ್ಟಿದೆ. ಓಕೆ, ಅದು ಸಮೀಕರಣ ಬರೆಯ ಬನ್ನಿ. ಅಲ್ಲಿ ಈ ಸೂತ್ರ ಬರಿಬೇಕು. ಏನು? ಮೆಗ್ನೀಸಿಯಂ ಎದರೊಂದಿಗೆ ಸೇರ್ಕೊಂಡಿದೆ? ಆಕ್ಸಿಜನ್ ನೊಂದಿಗೆ ಸೇರಿಕೊಂಡು ಮೆಗ್ನೀಸಿಯಂ ಆಕ್ಸೈಡ್ ಆಗಿದೆ ಅಂತ ಬರಿಬೇಕು. ಓಕೆ, ಒಬ್ಬ ವಿದ್ಯಾರ್ಥಿನಿ ಎಕ್ಸ್ಪ್ಲೇನ್ ಮಾಡ್ತಾಳೆ. ಹೇಳಮ್ಮ, ಮೆಗ್ನೀಸಿಯಂ ಸಂಕೇತ ಏನವ? MgO ಪ್ಲಸ್ O2 ಬಾಣದ ಗುರುತು MgO. ಹಂಗಾರೆ ಏನಾಯ್ತು ಹೇಳಮ್ಮ? ನಾವು ಮೊದಲೇ ಅಲ್ಲಿ ಯಾವ ಕ್ರಿಯೆ ನಡೀತು? ಮೊದಲು ಏನು ತೆಗೆದುಕೊಂಡ್ರಿ ಹೇಳ್ರಿ ನೋಡೋಣ. ಯಾವ ಪಟ್ಟಿ ತೆಗೆದುಕೊಂಡ್ರಿ? ಅದನ್ನ ತೆಗೆದುಕೊಂಡಿ ಅಲ್ಲ, ಅವ್ರೊಬ್ಬರೇ ಹೇಳ್ತಾರೆ. ಒಟ್ಟರು ಮಾತಾಡಿದ್ರೆ ಇಲ್ಲಿ ಇದಾಗುತ್ತೆ. ನೀ ಏನು ಮಾಡಿದ್ರಿ ಹೇಳಮ್ಮ? ನೀ ಕ್ರಿಯೆಯನ್ನು ಹೇಗೆ ಮಾಡಿದ್ರಿ ಹೇಳಿ. ಮೆಗ್ನೀಸಿಯಂ ತಗೊಂಡು ಆಕ್ಸಿಜನ್ ನೊಂದಿಗೆ ಏನು ಮಾಡಿದ್ರಿ? ವರ್ತನೆ ಮಾಡಿದ್ವಿ. ನೀನು ಹೇಳು, ಎಕ್ಸ್ಪ್ಲೇನ್ ಮಾಡೋದು. ಮೊದಲು ಏನು ಮಾಡಿ ಹೇಳಿ. ಮೆಗ್ನೀಷಿಯಂ ತಂತಿ ತಗೊಂಡ್ವಿ, ಹಾ. 2 cm ಅಷ್ಟು ಉದ್ದ ಇರೋದು. ಹಾ, ಅದನ್ನ ಬೆಂಕಿಯಲ್ಲಿ ಸುಟ್ಟು ಒಂದು ಬೀಕರ್ ನಲ್ಲಿ ಆ ಪುಡಿನ ಸಂಗ್ರಹಿಸಿದೆವು. ಆ ಪುಡಿ ಎಲ್ಲಿದೆ? ಇಲ್ಲಿದೆ ಅಲ್ವಾ? ಎಸ್. ಆ ಬಿಳಿಯ ಪುಡಿ, ಹಂಗಾರ ಬಿಳಿ ಪುಡಿ ಏನದು? ಮೆಗ್ನೀಷಿಯಂ ಪೌಡರ್. ಇಲ್ಲಿ ಎಲ್ರಿಗೆ ಆ ಬಿಳಿ ಪುಡಿ ಕಾಣಿಸುತ್ತಾನಪ್ಪ? ಕಾಣಿಸುತ್ತಲ್ವಾ? ಆ ಮೆಗ್ನೀಸಿಯಂ ಆ ಪುಡಿಯನ್ನು ಏನಂತ ಕರಿತೀವಿ ಹೇಳಮ್ಮ? ಮೆಗ್ನೀಸಿಯಂ ಆಕ್ಸೈಡ್. ಆ ಪುಡಿಯೇ ಮೆಗ್ನೀಸಿಯಂ ಆಕ್ಸೈಡ್. ಸಮೀಕರಣ ಹೇಳಮ್ಮ ಹಂಗಾರೆ. Mg ಪ್ಲಸ್ Mg ಅಂದ್ರೆ ಏನು? ಮೆಗ್ನೀಸಿಯಂ. ಮೆಗ್ನೀಸಿಯಂಗೆ Mg. O2 ಆಕ್ಸಿಜನ್. ಬಾಣದ ಮಾರ್ಕ್. MgO ಮೆಗ್ನೀಸಿಯಂ ಆಕ್ಸೈಡ್. ಓಕೆ, ಹಿಂಗೆ ನೋಡಿ, ಇಲ್ಲಿ ಕೇಳಿ. ಇದು ಏನು ಹೇಳುತ್ತಪ್ಪ ಅಂತಂದ್ರೆ ರಾಸಾಯನಿಕ ಏನು ಇದು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಏನಾಯ್ತಪ್ಪ ಅಂತಂದ್ರೆ ರಾಸಾಯನಿಕ ಕ್ರಿಯೆಗೆ ಪ್ರಯೋಗ ಅಥವಾ ಚಟುವಟಿಕೆ, ನಂತರ ರಾಸಾಯನಿಕ ಸಂಯೋಗ. ರಾಸಾಯನಿಕ ಸಂಯೋಗದಲ್ಲಿ ಇದೆ ಅಲ್ವಾ? ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಸೇರಿಕೊಂಡು ಒಂದೇ ಉತ್ಪನ್ನವನ್ನು ನೀಡುತ್ತವೆ. ಇದನ್ನ ಏನಂತ ಕರೀತೇವೆ ನಾವು? ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರೀತೇವೆ. ಇಲ್ಲಿ ಏನ್ ಮಾಡಿದ್ವಿ ನಾವು? ಮೆಗ್ನೀಸಿಯಂ ಪಟ್ಟಿ ತೆಗೆದುಕೊಂಡ್ವಿ. ಮೆಗ್ನೀಸಿಯಂ ಪಟ್ಟಿಯನ್ನ ಒಂದು 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ತೆಗೆದುಕೊಂಡ್ವಿ. ಅದನ್ನ ಏನ್ ಮಾಡಿದಪ್ಪ? ಆ ಮೆಗ್ನೀಸಿಯಂ ಪಟ್ಟಿಯನ್ನ ಇಕ್ಕಳದ ಸಹಾಯದಿಂದ, ಸ್ಪಿರಿಟ್ ದೀಪದ ಸಹಾಯದಿಂದ ಉರಿಸಿದ್ವಿ ಅಲ್ವಾ? ಉರಿಸಿ ಅದರ ಬೂದಿಯನ್ನು ಈ ರೀತಿ ಸಂಗ್ರಹ ಮಾಡಿದ್ವಿ. ಬೂದಿ ಕಾಣಿಸುತ್ತಲ್ಲ ನೋಡಿ, ಬೂದಿ. ಈ ಬೂದಿ ಬೇರೆ ಏನಲ್ಲ, ಮೆಗ್ನೀಸಿಯಂ ಆಕ್ಸೈಡ್ ಆಗಿದೆ ಅಲ್ವಾ? ಹಂಗಾರೆ ಇಲ್ಲಿ ಮೆಗ್ನೀಸಿಯಂ ಆಕ್ಸಿಜನ್ ನೊಂದಿಗೆ ಸೇರಿಕೊಂಡು ಮೆಗ್ನೀಸಿಯಂ ಆಕ್ಸೈಡ್ ಅನ್ನು ನೀಡಿದೆ, ಹೌದಲ್ಲ? ಹಾಗಾದ್ರೆ ಮೆಗ್ನೀಸಿಯಂಗೆ ಸೂತ್ರ ಏನಪ್ಪ? Mg. ಆಕ್ಸಿಜನ್ ಸೂತ್ರ ಏನಪ್ಪ? O2. ಮೆಗ್ನೀಸಿಯಂ ಆಕ್ಸೈಡ್ ಸೂತ್ರ ಏನಪ್ಪ? MgO. ನೋಡಿ, ನಾವು ಇನ್ನೊಂದು ವಿಧಾನವನ್ನು ಕಲಿತಿದ್ದೇವೆ. ಏನಪ್ಪ ಅಂತಂದ್ರೆ ಸಮೀಕರಣ ಸರಿದೂಗಿಸುವಿಕೆ ಇವರೆಲ್ಲ ಕಲ್ತು ಬಿಡ್ತದ ನಾವು. ಇಲ್ಲಿ Mg ಎಷ್ಟಿದೆ? ಒಂದೇ ಪರಮಾಣು ಇದೆ. ಈ ಕಡೆಗೆ ಎಷ್ಟಿದೆ? ಒಂದಿದೆ, ಹೌದಾ? O ಎಷ್ಟಿದೆ? ಇಲ್ಲಿ ಎಷ್ಟಿದೆ? ಇದು ಸರಿದೂಗಿಸ್ಬೇಕು ತಾನೆ? ಹಾಗಾದ್ರೆ ಇಲ್ಲಿ ಬರೆದ್ರೆ ಏನಾಗುತ್ತೆ? ಸರಿ ಆಗುತ್ತಾ? ತಪ್ಪಾಗುತ್ತೆ. ಇಲ್ಲಿ ಬರೆಯೋಣ. ಈಗ Mg ಎಷ್ಟಾಯ್ತು? ಇಲ್ಲಿ ಎಷ್ಟಿದೆ? ಹಂಗಾರೆ ಇಲ್ಲಿ ಏನ್ ಮಾಡೋಣ ನಾವು? 2 ಬರೆಯೋಣ. ಇದಕ್ಕೆ ಸಮೀಕರಣ ಸರಿದೂಗಿಸುವಿಕೆ ಅಂತ ಕರೀತಾರೆ. ಈ ಪ್ರಯೋಗದ ಮೂಲಕ ಆಮೇಲೆ ಇನ್ನೊಂದು ಅರ್ಥ ಏನಾಗುತ್ತೆ ಅಂತಂದ್ರೆ, ರಾಸಾಯನಿಕ ಸಮೀಕರಣ ಅಂದ್ರೆ ಏನು? ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತುವಿನೊಂದಿಗೆ ಸೇರಿಕೊಂಡು ಸಂಯೋಗವಾಗಿ ಅಥವಾ ರಾಸಾಯನಿಕವಾಗಿ ಬದಲಾಗುವುದನ್ನು ಏನಂತ ಕರಿತೀವಿ? ರಾಸಾಯನಿಕ ಕ್ರಿಯೆ ಅಂತ ಕರೀತೀವಿ. ಈ ರಾಸಾಯನಿಕ ಕ್ರಿಯೆಯಲ್ಲಿ
ಆ ವಸ್ತುವಿನ ಸಂಕೇತವನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದೇ ರಾಸಾಯನಿಕ ಸಮೀಕರಣ. ಎರಡರ್ಥ ಸಿಕ್ತು. ಮತ್ತೇನ್ ಬೇಕಾಗಿತ್ತಪ್ಪ ಅಂತಂದ್ರೆ ರಾಸಾಯನಿಕ ಸಂಯೋಗ ಕ್ರಿಯೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಸೇರಿಕೊಂಡು ಒಂದೇ ಒಂದು ಉತ್ಪನ್ನವನ್ನು ಬಿಡುಗಡೆ ಮಾಡಿದ್ದೇವೆ. ಇದನ್ನೇನಂತ ಕರೀತೇವೆ ನಾವು? ರಾಸಾಯನಿಕ ಸಂಯೋಗ ಕ್ರಿಯೆ ಅಲ್ವನಪ್ಪ. ಇದನ್ನೇನಂತ ಕರೀತೇವೆ ನಾವು? ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರೆದ್ವಿ ಅಲ್ವಾ. ಈಗ ವಿದ್ಯಾರ್ಥಿಗಳೇ, ನಾವು ಲೋಹಗಳು ಮತ್ತು ಅಲೋಹಗಳ ಗುಣಗಳನ್ನು ತಿಳಿದುಕೊಳ್ಳೋಣ. ಲೋಹಗಳು ಸಾಮಾನ್ಯವಾಗಿ ಹೊಳಿತವೆ, ಅಲೋಹಗಳು ಸಾಮಾನ್ಯವಾಗಿ ಹೊಳೆಯೋದು. ಹಾಗಾದ್ರೆ ಲೋಹಗಳಿಗೆ ಯಾವ ಉದಾಹರಣೆ? ಬಂಗಾರ ಹೊಳೆಯುತ್ತೆ ತಾನೆ? ಹೊಳೆಯುತ್ತಾ ಇಲ್ಲ? ಸೋಡಿಯಂ ಹೊಳೆಯುತ್ತಾ ಇಲ್ಲ? ಹೊಳೆಯುತ್ತೆ. ಓಕೆ. ಮೆಗ್ನೀಸಿಯಂ ಇದೇನಿದೆ? ಮೆಗ್ನೀಸಿಯಂ ತಂತಿ ಹೌದನಪ್ಪ? ಹೊಳೆಯುತ್ತಾ ಇಲ್ಲ ಇದು? ಸರಿನಪ್ಪ. ಆಮೇಲೆ ಕಬ್ಬಿಣ ಹೊಳಿತಾ ಇಲ್ಲ? ಹೊಳಿತೈತಿ ತಾನೆ? ಎಸ್, ಇದು ಹೊಳಿತೈತಿ. ಇವೆಲ್ಲ. ಆಮೇಲೆ ಸೋಡಿಯಂ ಇದರಲ್ಲಿ ಇಟ್ಟಿದ್ದೀನಿ. ಸೋಡಿಯಂ ಹೊಳಿತದ ಇಲ್ಲ? ಅದು ಹೊಳೆಯುತ್ತೆ ಅಲ್ವಾ. ಈಗ ಹಾಗಾದ್ರೆ ಅಲೋಹಗಳು ಯಾವಪ್ಪ? ಕಾರ್ಬನ್ನು, ಕಲ್ಲಿದ್ದಲು ಹೌದಾನೆ, ಬ್ರೋಮಿನ್ನು, ಓಕೆ, ಗಂಧಕ ಅಂದ್ರೆ ಸಲ್ಫರ್, ಇವೆಲ್ಲ ಅಲೋಹಗಳಿಗೆ ಉದಾಹರಣೆ ಆಗಿದೆ. ಹಾಗಾದ್ರೆ ಲೋಹಗಳು ಹೊಳೆಯುತ್ತವೆ, ಅಲೋಹಗಳು ಹೊಳೆಯೋದಿಲ್ಲ. ಲೋಹಗಳು ವಿದ್ಯುತ್ ವಾಹಕಗಳಾಗಿದ್ದಾವೆ. ಯಾವಪ್ಪ? ಉದಾಹರಣೆಗೆ ಇಲ್ಲಿ ನೋಡಿ, ಇದರೊಳಗೆ ಏನೈತಿ? ಒಳಗಡೆ ತಾಮ್ರದ ತಂತಿ ಇದೆ. ಯಾವ ತಂತಿ ಇದೆ? ತಾಮ್ರದ ಸಂಕೇತ ಏನಪ್ಪ? ಸಿಯು. ತಾಮ್ರದ ಸಂಕೇತ ಏನು? ಸಿಯು. ಅಲ್ಯೂಮಿನಿಯಂ ಸಂಕೇತ ಏನು? Am. ಹೌದಾನೆ? ಮೆಗ್ನೀಸಿಯಂ ಪಟ್ಟಿ ಇಲ್ಲೇನು ಕಾಣಿಸುತ್ತಲ್ಲ, ಇದರ ಸಂಕೇತ ಏನು? Mg. ಇದರ ಸಂಕೇತ ಏನಿದು? Mg. ಓಕೆ. ತಾಮ್ರ, ಅಲ್ಯೂಮಿನಿಯಂ, ಮೆಗ್ನೀಸಿಯಂ ಮತ್ತು ಸೋಡಿಯಂ Na ಇವೆಲ್ಲ ಘನ ರೂಪದಲ್ಲಿ ಇರ್ತವೆ. ಯಾವ ರೂಪದಲ್ಲಿ ಇರ್ತದಂತೆ? ಘನ ರೂಪದಲ್ಲಿ ಇರುತ್ತವೆ. ಆದ್ರೆ ಅಲೋಹಗಳು ಕಾರ್ಬನ್ ಅಂದ್ರೆ ಕಲ್ಲಿದ್ದಲು, ಇದ್ದಿಲು, ಇದೆಲ್ಲ ಕಾರ್ಬನ್ ಅಥವಾ ಕಾರ್ಬನ್ ಬಹುರೂಪ. ಅದು ಕಲ್ಲಿದ್ದಲು, ಇದ್ದಿಲು, ಕೋಕ್, ಕಲ್ಲಿದ್ದಲ ಡಾಂಬಾರ್ ರೋಡಿಗೆ ಹಾಕ್ತಾರಲ್ಲ, ಕಾರ್ಬನ್ ಬಹುರೂಪ. ಹೌದಾ? ಘನ ರೂಪದಲ್ಲಿ ಐತಿ, ದ್ರವ ರೂಪದಲ್ಲಿ ಐತಿ. ಆಮೇಲೆ ಅಲೋಹಗಳು ಘನ ರೂಪದಲ್ಲಿ ಇರ್ತೈತಿ. ಉದಾಹರಣೆ ಕಾರ್ಬನ್ ಹೌದಲ್ಲ, ದ್ರವ ರೂಪದಲ್ಲಿ ಇರ್ತೈತಿ. ಉದಾಹರಣೆಗೆ ಬ್ರೋಮಿನ್ ಅನಿಲ ರೂಪದಲ್ಲಿ ಇರುತ್ತೆ. ಉದಾಹರಣೆಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್. ಗಾಳಿ ತಾನೆ? ಇದು ಮೂರು ರೂಪದಲ್ಲಿ ಐತಿ. ಯಾವುದು? ಅಲೋಹಗಳು. ಯಾವುದು? ಘನ, ಮತ್ಯಾವ ರೂಪದಲ್ಲಿ? ದ್ರವ, ಮತ್ಯಾವ ರೂಪದಲ್ಲಿ? ಅನಿಲ. ಮೂರೂ ರೂಪದಲ್ಲಿ ಇದಾವೆ. ಹೌದಲ್ಲ? ಘನ, ದ್ರವ, ಅನಿಲ ಮೂರು ರೂಪದಲ್ಲಿ ಸಿಗುತ್ತೆ. ಇಲ್ಲಿ ಮಾತ್ರ ಘನ ಅಥವಾ ದ್ರವ ರೂಪದಲ್ಲಿ. ಓಕೆ. ದ್ರವ ರೂಪ ಉದಾಹರಣೆ ಏನಪ್ಪ ಅಂತಂದ್ರೆ ಪಾದರಸ ಅಲ್ವಾ? ಪಾದರಸ ದ್ರವ ರೂಪಕ್ಕೆ ಉದಾಹರಣೆ ಆಗಿದೆ ಅಲ್ವಾ? ಹಾಗಾದ್ರೆ ಇಲ್ಲಿ ಲೋಹಗಳು ಏನಪ್ಪ ಅಂತಂದ್ರೆ ವಿದ್ಯುತ್ ವಾಹಕಗಳಾಗಿದ್ದಾವೆ. ನೋಡಿ, ಸರಿ ತಾನೆ? ಇದೇನಪ್ಪ? ಇದು ತಾಮ್ರ ಇದು ಒಳಗಡೆ ಇದೆ. ಇದರ ಮೂಲಕ ನಾವು ವಿದ್ಯುತ್ತನ್ನ ಒಂದು ಜಾಗದಿಂದ ಇನ್ನೊಂದು ರೂಪಕ್ಕೆ, ಇನ್ನೊಂದು ಜಾಗಕ್ಕೆ ಹರಿಸ್ತದೆ. ಓಕೆ. ಹಂಗಾರೆ ಕಬ್ಬಿಣದ ವಸ್ತುಗಳನ್ನು ಮುಟ್ಟಿದಾಗ ವಿದ್ಯುತ್ ಸ್ಪರ್ಶ ಆಗುತ್ತಾ ಇಲ್ಲ? ಆಗುತ್ತೆ ತಾನೆ? ಎಸ್. ಇವೆಲ್ಲ ಏನಪ್ಪಾ ಅಂತಂದ್ರೆ ವಿದ್ಯುತ್ ವಾಹಕಗಳಾಗಿದ್ದಾವೆ. ಲೋಹಗಳು ವಿದ್ಯುತ್ ವಾಹಕ. ಲೋಹಗಳು ಏನಾಗಿದ್ದಾವೆ? ವಿದ್ಯುತ್ ವಾಹಕಗಳಾಗಿದ್ದಾವೆ. ಆದ್ರೆ ಅಲೋಹಗಳು ವಿದ್ಯುತ್ ಏನಂತಪ್ಪ? ಅಲೋಹಗಳು ವಿದ್ಯುತ್ ಅವಾಹಕಗಳಾಗಿದ್ದಾವೆ. ಅಲೋಹಗಳು ಏನಾಗಿದ್ದಾವೆ? ವಿದ್ಯುತ್ ಅವಾಹಕಗಳು ಆಗಿದ್ದಾವೆ ಅಲ್ವಾ? ಲೋಹಗಳು ವಿದ್ಯುತ್ ವಾಹಕಗಳಾಗಿದ್ದಾವೆ. ಅಲೋಹಗಳು ವಿದ್ಯುತ್ ಅವಾಹಕಗಳು. ನಾನು ನಿಮ್ಗೆ ಕಳಿಸಿ ಹಿಂಗೆ ಹೇಳ್ಬೇಕು ಅಲ್ವಾ? ನಾ ಎಕ್ಸ್ಪ್ಲೇನ್ ಮಾಡಿದ್ದಲ್ಲ, ಈ ಟೈಪ್ ಹೇಳ್ಬೇಕು. ಹಾಗಾದ್ರೆ ಯಾವ ಇಲ್ಲಿ ವಾಹಕಗಳ ಉದಾಹರಣೆ? ತಾಮ್ರ, ಅಲ್ಯೂಮಿನಿಯಂ, ಇವು ವಾಹಕಗಳು. ಹೌದಾನೆ? ಇಲ್ಲಿ ತಂತಿ ಹಾಕಿದಾವಲ್ಲ,
ಅಲ್ಯೂಮಿನಿಯಂ ತಂತಿ ಅದು ಮೇನ್ ಕಂಬಗಳಿಗೆ ಹಾಕ್ತದ್ರಲ್ಲ. ಓಕೆ, ಅಲ್ಯೂಮಿನಿಯಂ ತಂತಿ. ತಾಮ್ರ ಯಾಕೆ ಹಾಕಿಲ್ಲ? ಅದು ಬಹಳ ಕಾಸ್ಟ್ಲಿ. ಅದು ಮನೆಗಳಿಗೆ ತಾಮ್ರ ಹಾಕಿರ್ತಾರೆ, ತಾಮ್ರ ವೈರ್ ಹಾಕಿರ್ತಾರಲ್ವಾ, ಹಾಕಿರ್ತಾರೆ. ಅದ್ರ ಮೇಲೆ ಈ ತರ ಅವಾಹಕ ಪ್ಲಾಸ್ಟಿಕ್ ಇರುತ್ತೆ. ಯಾಕೆ? ವಿದ್ಯುತ್ ಕೈ ಸ್ಪರ್ಶ ಮಾಡಿದ್ರೆ ಹೊಡಿಬಾರ್ದು ಅಂತ, ವಿದ್ಯುತ್ ಅವಘಡಗಳು ಆಗಬಾರ್ದು ಅಂತ. ಇನ್ನು ವಿದ್ಯಾರ್ಥಿಗಳೇ ಅದೇ ತರ ಹಂಗಾರೆ ಅಲೋಹಗಳು ವಿದ್ಯುತ್ ಅಲೋಹಗಳು ಏನಂದ್ರೆ ಕಾರ್ಬನ್ನು, ಕಲ್ಲಿದ್ದಲು, ಹೌದಾನೆ, ಹೈಡ್ರೋಜನ್, ಆಕ್ಸಿಜನ್, ಇವುಗಳ ಮೂಲಕ ವಿದ್ಯುತ್ ಹರಿಸಿದ್ರೆ ಹರಿಯೋದಿಲ್ಲ ಅಲ್ವಾ? ಇವುಗಳ ಮೂಲಕ ವಿದ್ಯುತ್ ಅನ್ನು ಹರಿಸಿದಾಗ ಏನಂತೆ? ಹರಿಯೋದಿಲ್ಲಂತೆ ಅಲ್ವಾ? ಈಗ ಇಲ್ಲಿ ಏನಪ್ಪ ಅಂತಂದ್ರೆ ಈ ಸೋಡಿಯಂ, ನಾನಿಲ್ಲಿ ಸೋಡಿಯಂ ಲೋಹವನ್ನು ನಿಮಗೆ ತೋರಿಸ್ತಾನೆ ವಿದ್ಯಾರ್ಥಿ. ಯಾವ ಲೋಹವನ್ನು ತೋರಿಸೋಣ? ಸೋಡಿಯಂ. ಓಕೆ, ಸೋಡಿಯಂ ಅನ್ನ ನಾವೇನ್ ಮಾಡಿದೇವಿ? ಸೀಮೆಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರ್ತದೆ. ಎಲ್ಲಿ ಸಂಗ್ರಹಿಸಿಟ್ಟಿರ್ತದವಿ? ಸೀಮೆಣ್ಣೆಯಲ್ಲಿ. ಕಾಣಿಸುತ್ತಲ್ಲ, ಇದರೊಳಗಡೆ ಕಾಣಿಸುತ್ತೆ ನೋಡಿ. ಏನು? ಸೋಡಿಯಂ ಲೋಹ ಅಲ್ವಾ? ಇದನ್ನ ನಾವು ಸೀಮೆಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರ್ತದೆ. ಯಾಕೆ ಸೀಮೆಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರ್ತದೆ ಅಂದ್ರೆ ಬಹಳ ವೇಗವಾಗಿ ವರ್ತನೆ ಮಾಡುತ್ತೆ ಇದು ಅಲ್ವಾ? ಇದನ್ನ ನೀರಿಗೆ ಹಾಕಿದಾಗ ಬಹಳ ವೇಗವಾಗಿ ವರ್ತನೆ ಮಾಡುತ್ತೆ. ನಾನಿಲ್ಲಿ ನೀರು ತೆಗೆದುಕೊಳ್ತಾ ಇದ್ದೇನೆ. ಬಹಳ ವೇಗವಾಗಿ ವರ್ತನೆ ಮಾಡುತ್ತೆ ನೀರಿನೊಂದಿಗೆ. ಯಾವುದು? ಸೋಡಿಯಂ ಲೋಹ. ಓಕೆ, ಸಣ್ಣ ಪೀಸನ್ನು ಹಾಕ್ತದ ಅಷ್ಟೇ. ತುಂಬಾ ಕ್ರಿಯಾಕಾರಿ ಅಂತ ಲೋಹ. ಓಕೆ, ಹಾಗೆ ಅನಿಲದ ಗುಳ್ಳೆಗಳು ಬರ್ತಾ ಇದಾವೆ ನೋಡಿ. ಹತ್ರ ಹೋಗಬಾರ್ದು. ಅಲ್ವಾ? ಹೌದಾನೆ? ಆ ಅನಿಲ ಯಾವ್ದಪ್ಪ ಅಂತಂದ್ರೆ ಹೈಡ್ರೋಜನ್ ಅನಿಲವಾಗಿದೆ. ಅದು ಯಾವ್ದಾಗಿದೆ? ಹೈಡ್ರೋಜನ್ ಅನಿಲವಾಗಿದೆ. ನೋಡಿ ಎಷ್ಟು ವೇಗವಾಗಿ ವರ್ತನೆ ಮಾಡುತ್ತಲ್ವಾ? ವಿದ್ಯಾರ್ಥಿಗಳೇ, ಇದೇ ತಾನೇ ನೋಡಿದ್ರಿ, ಸೋಡಿಯಂ ಈ ನೀರಿನೊಂದಿಗೆ ವರ್ತನೆ ಮಾಡಿದೆ ಅಲ್ವಾ? ನೀರಿನೊಂದಿಗೆ ವರ್ತನೆ ಮಾಡಿ ನೋಡಿ, ಅದು ಬಿಸಿ ಇದೆ. ಬಿಸಿ ಇದೆ ಅಂತಂದ್ರೆ ಉಷ್ಣವನ್ನ ಬಿಡುಗಡೆ ಮಾಡಿದೆ ಅಂತ ಅರ್ಥ. ಏನ್ ಬಿಡುಗಡೆ ಮಾಡಿದೆ ಅಂತ ಅರ್ಥ? ಉಷ್ಣವನ್ನ ಬಿಡುಗಡೆ ಮಾಡಿದೆ ಅಲ್ವಾ? ಅಂದ್ರೆ ಇದು ಬಹಿರುಷ್ಣ ಕ್ರಿಯೆಯಾಗಿದೆ. ಓಕೆ, ಏನಾಗಿದೆ? ಬಹಿರುಷ್ಣ ಕ್ರಿಯೆಯಾಗಿದೆ ಅಲ್ವಾ? ಓಕೆ, ಹಾಗಾದ್ರೆ ಲೋಹಗಳು ಏನು ಗಾಳಿಯೊಂದಿಗೆ ನೀರಿನೊಂದಿಗೆ ವರ್ತನೆ ಮಾಡ್ತದವೆ. ಓಕೆ, ಅಲೋಹಗಳು ಕೂಡ ಗಾಳಿ
ಗಾಳಿಯೊಂದಿಗೆ ಮತ್ತು ನೀರಿನೊಂದಿಗೆ ವರ್ತನೆ ಮಾಡ್ತವೆ. ಲೋಹಗಳು ಘನ ದ್ರವ ಅನಿಲ ರೂಪದಲ್ಲಿರುತ್ತವೆ. ಘನ ಮತ್ತು ದ್ರವ ರೂಪದಲ್ಲಿರುತ್ತವೆ. ಆದರೆ ಲೋಹಗಳು ಘನ ದ್ರವ ಅನಿಲ ಮೂರೂ ರೂಪದಲ್ಲಿ ಇರ್ತದವೆ. ಅರ್ಥ ಆಯ್ತಾ? ಈ ರೀತಿಯಾಗಿ ನಾವು ಲೋಹಗಳು ಮತ್ತು ಅಲೋಹಗಳನ್ನ ಗುಣಗಳನ್ನ ಹೇಳಿದ್ವಿ ಅಲ್ವಾ? ಹಾಗಾದ್ರೆ ಸಾಮಾನ್ಯ ನಾನು ನಿಮ್ಗೆ ಹೇಳಿದೆ, ಲೋಹಗಳಿಗೆ ಈ ರೀತಿ ಉದಾಹರಣೆಗಳನ್ನು ಕೊಟ್ಟೆ ನಾನು. ಏನಪ್ಪ? ಮೆಗ್ನೀಸಿಯಂ ತಂತಿ, ಮತ್ತೇನು ಸೋಡಿಯಂ ಮೆಟಲ್. ನಾವು ನೋಡಿ ಸೋಡಿಯಂ ಮೆಟಲ್ ಎದರ ಸಂಗ್ರಹಿಸಿಟ್ಟಿದ್ದೇವೆ? ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿದ್ದೇವೆ ಅಲ್ವನಪ್ಪ? ಎದರ ಸಂಗ್ರಹಿಸಿಟ್ಟಿದ್ದೇವೆ? ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿದ್ದೇವೆ ಅಲ್ವಾ? ಓಕೆ. ಇನ್ನ ಮತ್ತೆ ಲೋಹಗಳಿಗೆ ಏನು ಉದಾಹರಣೆ? ತಾಮ್ರದ ತಂತಿ, ಇದು ಕೂಡ ಏನು ಲೋಹಗಳಿಗೆ ಉದಾಹರಣೆಯಾಗಿದೆ ಅಲ್ವನಪ್ಪ? ಮತ್ತೇನಪ್ಪ? ಕಬ್ಬಿಣ ಅಲ್ವಾ? ಈ ರೀತಿ ಕಬ್ಬಿಣದ ಮೊಳೆಯನ್ನು ಉದಾಹರಣೆ ಕೊಡ, ಅಂದ್ರೆ ಕಬ್ಬಿಣ ಕೂಡ ಲೋಹಗಳಿಗೆ ಒಂದು ಉದಾಹರಣೆ ಅಲ್ವಾ? ಓಕೆ. ಹಾಗಾದ್ರೆ ನಾ ಹೇಳಿದ್ದು ಯಾರು ಎಕ್ಸ್ಪ್ಲೇನ್ ಮಾಡ್ತೀವಿ? ಒಬ್ಬರೊಬ್ಬರಿಂದ ಎಕ್ಸ್ಪ್ಲೇನ್ ಮಾಡೋದು. ಬರೀ ಯಾರಾದರೂ ಒಬ್ರು ಬಂದು ಹಾಗಾದ್ರೆ ಲೋಹಗಳಿಗೆ ನಾನು ಯಾವ ರೀತಿ ಉದಾಹರಣೆ ಕೊಟ್ಟೆ ಅದನ್ನ ಹೇಳ್ಬೇಕಷ್ಟೇ. ಲೋಹಗಳು ಮತ್ತು ಲೋಹಗಳ ಭೌತ ಲಕ್ಷಣ ನಿಮಗೆ ಗೊತ್ತಾಯ್ತು. ಲೋಹಗಳು ಹೆಂಗದವೆ, ಲೋಹಗಳು ಹೆಂಗ ಯಾವತ್ತಂದು. ಹಾಗಾದ್ರೆ ಲೋಹಗಳಿಗೆ ಉದಾಹರಣೆ ಯಾವ ಕೊಟ್ಟಿದ್ದೆ ನಾವು? ತಾಮ್ರದ ಸಂಕೇತ ಏನು? ಸಿ. ತಾಮ್ರ ಅಲ್ಲನಪ್ಪ? ತಾಮ್ರದ ಸಂಕೇತ ಏನು? ಸಿ. ಅಲ್ಯೂಮಿನಿಯಂ ಸಂಕೇತ ಏನಪ್ಪ? ಎಲ್ ಅಲ್ಲನಪ್ಪ? ಮೆಗ್ನೀಸಿಯಂ ಸಂಕೇತ ಏನು? Mg ಅಲ್ಲನಪ್ಪ? ಈ ಕಡೆಗೆ ಅಲೋಹಗಳಿಗೆ ಯಾವ ಉದಾಹರಣೆಪ್ಪ? ಅಲೋಹಗಳ ಉದಾಹರಣೆ ಯಾವುದು? ಕಾರ್ಬನ್ ಸಂಕೇತ ಏನು? ಸಿ. ಆಕ್ಸಿಜನ್ ಸಂಕೇತ ಏನು? O2. ಬ್ರೋಮಿನ್ ಇದು ಒಂದು ಅಲೋಹ. ಓಕೆ. Br. ಓಕೆ. ಇದು ದ್ರವ ರೂಪದಲ್ಲಿದೆ, ಇದು ಘನ ರೂಪದಲ್ಲಿದೆ, ಇದು ಅನಿಲ ರೂಪದಲ್ಲಿದೆ ಅಲ್ವಾ? ಈ ರೀತಿಯಾಗಿ ಹೇಳಬೇಕು ಅಲ್ವಾ? ಒಬ್ರು ಬನ್ನಿ, ಕಮಾನ್. ಬನ್ನಿ, ಭಯ ಪಟ್ಕೊಳ್ಳೋದು ಬೇಡ. ಕಮಾನ್, ನಿಮ್ಮದೇ ಆದ ಪಾಯಿಂಟ್ಸ್ ನೀವೇನು ಅರ್ಥ ಮಾಡ್ಕೊಂಡಿದ್ರೆ ಅದನ್ನ ಹೇಳ್ಬೇಕು. ಬನ್ನಿ. ಓಕೆ. ಬನ್ನಿ, ಹೇಳಿ. ಲೋಹಗಳಿಗೆ ಏನು ಹೇಳ್ತಾ ಇದೀರಿ ನೀವೀಗ? ಗುಣಗಳನ್ನು ಹೇಳ್ತಾ ಇದೀರಿ ಅಲ್ವಾ? ಹೇಳಿ, ಲೋಹಗಳು ಏನಾಗ್ತದವೆ? ಲೋಹಗಳು ಅಂದ್ರೆ ಹೊಳೆಯುವ ವಸ್ತು. ಲೋಹಗಳಂದ್ರೆ ಇದು ಕಬ್ಬಿಣದ ಇದು ಅಲ್ಲೇನು ಮುಟ್ಟಬೇಡಿ, ಕೆಮಿಕಲ್ಸ್ ಕೆಲವೊಂದು ರಿಯಾಕ್ಷನ್ ಆಗ್ತಾ ಇರ್ತದವೆ. ಕಬ್ಬಿಣದ್ದು ಮತ್ತೆ ತಾಮ್ರ, ವೈರ್ನಲ್ಲಿರುವ ತಾಮ್ರ, ಬಂದ ಈ ತರ ವೈರ್ನಲ್ಲಿರುವ ತಾಮ್ರ ಮತ್ತೆ ಹೊಳೆಯುವ ದ್ರವ ಅಂತ ಕರೀತಾರೆ. ಮತ್ತೆ ಹೊಳೆಯುವುದಿಲ್ಲ ಅಂದ್ರೆ ಘನ ದ್ರವ ಅನಿಲ. ಅಲೋಹಗಳು ಹೊಳೆಯೋದಿಲ್ಲ. ಹೊಳೆಯುವುದಿಲ್ಲ. ಅದು ಕಾರ್ಬನ್ ಮತ್ತೆ ಆಕ್ಸಿಜನ್, ಬ್ರೋಮಿಯಂ, ಬ್ರೋ ಅಂತ ಅದೆಲ್ಲ ಮಿಕ್ಸ್ ಆಗಿರ್ತದೆ. ಹೊಳೆಯುವುದಂದ್ರೆ ಕಲ್ಲಿದ್ದಿಲು. ಲೋಹಗಳಿಗೆ ಉದಾಹರಣೆ ಯಾವುದು? ಕಲ್ಲಿದ್ದಿಲು. ಓಕೆ. ಬನ್ನಿ. ಅಲ್ಲ, ನೀವೇನು ಹೇಳ್ತಾ ಇದ್ದೀರಿ ಅದನ್ನ ಹೇಳ್ಬೇಕು. ಲೋಹಗಳು ಮತ್ತು ಅಲೋಹಗಳ ಗುಣಗಳನ್ನು ತಿಳಿಯುವುದು. ಲೋಹಗಳು ಏನಾಗ್ತದವೆ? ಹೊಳೆಯುತ್ತವೆ, ಅಲೋಹಗಳು ಹೊಳೆಯುವುದಿಲ್ಲ. ಹೊಳೆಯುತ್ತವೆ, ಘನ ದ್ರವ ರೂಪದಲ್ಲಿರುತ್ತದೆ. ಯಾವ ಉದಾಹರಣೆ ಕೊಡ್ರಿ ಹಂಗಾರೆ? ತಾಮ್ರ, ಅಲ್ಯೂಮಿನಿಯಂ, ಮೆಗ್ನೀಸಿಯಂ ಹೊಳೆಯುವುದಿಲ್ಲ. ಯಾವ ಉದಾಹರಣೆ ಕೊಡ್ರಿ? ಕಾರ್ಬನ್, ಆಕ್ಸಿಜನ್, ಬ್ರೋಮಿನ್. ಬ್ರೋಮಿನ್ ಸಂಕೇತ ಏನು ಹೇಳಿ? Br. ಕಾರ್ಬನ್, C. ಆಕ್ಸಿಜನ್, O2. ತಾಮ್ರ, Cu. ಅಲ್ಯೂಮಿನಿಯಂ, Al.
ಬನ್ನಿ ಬನ್ನಿ ಬನ್ನಿ, ನಿಮಗೆ ಗೊತ್ತಿರೋ ಪಾಯಿಂಟ್ಸ್ ಅಂತ ಹೇಳಬೇಕು. ಲೋಹಗಳು ಹೇಗಿದ್ದಾವೆ, ಲೋಹಗಳು ಹೇಗಿದ್ದಾವೆ. ಓಕೆ, ಇಲ್ಲಿ ವಿದ್ಯಾರ್ಥಿಗಳೇ, ನಾವಿಲ್ಲಿ ನಿಮಗೆ ಈ ಪ್ರಯೋಗದ ಮೂಲಕ ತೋರಿಸಿದ್ದೀವಿ ನಾವು, ಹೌದಾ? ಹಾಗಾದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು ವಿದ್ಯಾರ್ಥಿಗಳೇ. ಓಕೆ, ಏನು ಬರ್ಬೋದು ಹೇಳ್ರಿ ನೋಡೋಣ. ಈ ಸೋಡಿಯಂ ಅನ್ನ ಎಲ್ಲಿ ಸಂಗ್ರಹಿಸಿಟ್ರು? ಸೋಡಿಯಂ ಅನ್ನ ಎಲ್ಲ ಸಂಗ್ರಹಿಸಿಟ್ಟದವಿ ಸೀಮೆ ಎಣ್ಣೆಯಲ್ಲಿ, ಆದರೆ ಉಳಿದವುಗಳನ್ನ ಸಂಗ್ರಹಿಸಿರ್ಲಿಲ್ಲ. ಯಾಕೆ ಹೇಳಿ ನೋಡೋಣ. ಇದು ತುಂಬಾ ಕ್ರಿಯಾಕಾರಿ ಲೋಹ. ಯಾವುದು? ಸೋಡಿಯಂ. ಅದರ ಸಂಕೇತ ಏನು? Na. ಸೋಡಿಯಂನ ಸಂಕೇತ ಏನಪ್ಪ? Na. ಸೋಡಿಯಂನ ಸಂಕೇತ Na ಅಲ್ವನಪ್ಪ. ನಿಮ್ಮ ಮನಸ್ಸಿಗೆ ಅನ್ಬೋದು, ಏನು ಅಲ್ಯೂಮಿನಿಯಂ ಸಂಕೇತ Al, ಮೆಗ್ನೀಸಿಯಂ ಸಂಕೇತ Mg, ಸೋಡಿಯಂ ಎಸ್ ಅಂತ ಏನೋ ಒಂದು ಬರ್ಬೇಕಾಗಿತ್ತು ಅಂತ ನೀವು ಅಂತೀರಲ್ವಾ. ಆದ್ರೆ ಏನ್ ಬಂದಿದೆ? Na ಬಂದಿದೆ, ಹೌದಾ? ಇಲ್ಲಿ ನೋಡಿದೆ, ಅಲ್ಯೂಮಿನಿಯಂ Al ಬರ್ಬೇಕು, ಬಂತು. ಮೆಗ್ನೀಸಿಯಂ Mg ಬಂತು. ಇಲ್ಲಿ ಮಾತ್ರ ಸೋಡಿಯಂಗೆ Na ಬಂತು. ಯಾಕೆ ಹಿಂಗಾಯ್ತು ಅಂತಂದ್ರೆ ಇದರ ಹೆಸರನ್ನ ನೇಟ್ರಿಯಂ. ಓಕೆ, ಇದನ್ನ ಏನಂತ ಕರೆದ್ರು? ನೇಟ್ರಿಯಂ ಅಂತ ಕರೆದ್ರು. ಆದ್ದರಿಂದ ಇದರ ಮೊದಲ ಅಕ್ಷರ ಏನು? Na. ಸ್ಪೆಲ್ಲಿಂಗ್ ಮಾಡಿದ್ರೆ ಏನಾಗುತ್ತೆ? NaTrium, ನೇಟ್ರಿಯಂ ಆಗುತ್ತೆ. ಸಂಕೇತ Na ಅಂತ ಬರ್ತಾರೆ. ಗೊತ್ತಾಯ್ತಲ್ಲ? ಓಕೆ, ಹಾಗಾದ್ರೆ ತಾಮ್ರಕ್ಕೆ ಏನಂತ ಬರೆದ್ರು? Cu ಅಂತ ಬರೆದ್ರು. ಯಾಕೆ Cu ಅಂತ ಬರೆದ್ರು? ಕಾಪರ್. Cu ಅಂತ ಯಾಕೆ ಬರೆದ್ರು ಹೇಳ್ರಿ ನೋಡೋಣ. ಕಾಪರ್. ಆದ್ದರಿಂದ Cu ಅಂತ ಬರೆದ್ರು. ಓಕೆ, ಮತ್ತೆ ಅಲ್ಯೂಮಿನಿಯಂ Al. ಓಕೆ, ಇವೆಲ್ಲವೂ ಕೂಡ ಲೋಹ ಮತ್ತು ಅಲೋಹಗಳಿಗೆ ಉದಾಹರಣೆ. ಆಮೇಲೆ ಲೋಹಗಳಿಗೆ ಮತ್ತೇನು ಹೇಳ್ಬೋದಪ್ಪ ಅಂತಂದ್ರೆ, ಇವು ಒಂದು ನಿಮಿಷ, ಲೋಹಗಳು ವಿದ್ಯುತ್ ವಾಹಕಗಳು ಹೌದು, ಉಷ್ಣ ವಾಹಕಗಳು ಹೌದು. ಮನೆಯಲ್ಲಿ ನೀರು ಕಾಸ್ಲಿಕ್ಕೆ ಯಾವ ಪಾತ್ರೆ ಉಪಯೋಗಿಸ್ತಾರೆ? ಅಲ್ಯೂಮಿನಿಯಂ ಪಾತ್ರೆ ಉಪಯೋಗಿಸ್ತವೆ, ಹೌದು ತಾನೆ? ಕಾರ್ಬನ್ ಪಾತ್ರೆ ಏನಾರು ಉಪಯೋಗಿಸ್ತಾವ? ಇಲ್ಲ, ಅಲ್ಯೂಮಿನಿಯಂ ಪಾತ್ರೆ ಉಪಯೋಗಿಸ್ತೇವೆ, ತಾಮ್ರದ ಪಾತ್ರೆ ಉಪಯೋಗಿಸ್ತದವಿ, ಹಿತ್ತಾಳೆಯನ್ನು ಉಪಯೋಗಿಸ್ತದವಿ ಅಲ್ವಾ? ಆದ್ರೆ ಅಲೋಹಗಳು ವಿದ್ಯುತ್ ವಾಹಕ ಅಲ್ಲ. ಅಲೋಹಗಳೇನಂತೆ ವಿದ್ಯುತ್ ವಾಹಕಗಳು ಆಗಿರುವುದಿಲ್ಲ. ಲೋಹಗಳು ಮಾತ್ರ ವಿದ್ಯುತ್ ವಾಹಕಗಳಾಗಿದ್ದಾವೆ, ಹೌದಾ? ಅಂದ್ರೆ ವಿದ್ಯುತ್ತನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಮ್ಮ ಮೂಲಕ ಪ್ರವಹಿಸುವ ವಸ್ತುಗಳನ್ನ ಏನಂತ ಕರೀತಾರೆ? ವಿದ್ಯುತ್ ವಾಹಕ ಅಂತ ಕರೀತಾರೆ. ಅರ್ಥ ಆಯ್ತಾ? ಹೌದಾ? ಆದ್ರೆ ಅಲೋಹಗಳಿಗೆ ವಿದ್ಯುತ್ ವಾಹಕಗಳು ಅಂತಂದು ಕರೆಯೋದಿಲ್ಲ. ಯಾಕೆ? ಅಲೋಹಗಳು ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಸುವುದಿಲ್ಲ. ಅರ್ಥ ಆಯ್ತಾ? ತಮ್ಮ ಮೂಲಕ ಅಲೋಹಗಳ ವಿದ್ಯುತ್ತನ್ನ ಹರಿಸುವುದಿಲ್ಲ. ಇದೇ ಮುಖ್ಯವಾದ ವ್ಯತ್ಯಾಸ. ಅರ್ಥ ಆಯ್ತಾ? ಅಂದರೆ ಲೋಹಗಳು ಸಾಮಾನ್ಯವಾಗಿ ನಿಮ್ಗೆ ಹೆಂಗ್ ಕಂಡು ಬಂದವಪ್ಪ? ಲೋಹಗಳು ಹೆಂಗ್ ಕಂಡು ಬಂದು? ಘನ ರೀತಿಯಲ್ಲಿ ಇದ್ವು, ದ್ರವ ರೂಪದಲ್ಲಿ ಇದ್ವು, ಹೆಂಗಿದ್ವು? ಸಾಮಾನ್ಯವಾಗಿ ಹೆಂಗಿದ್ವು ಲೋಹಗಳು? ಯಾವ ರೂಪದಲ್ಲಿ ಕಂಡು ಬಂದವು? ಯಾವ ರೂಪದಲ್ಲಿ ಕಂಡು ಬಂದವು? ಘನ ದ್ರವದಲ್ಲಿ ಕಂಡು ಬಂದವು. ಲೋಹಗಳು ಹೆಂಗ್ ಕಂಡು ಬಂದವು? ದ್ರವ ರೂಪದಲ್ಲಿ ಕಂಡು ಬಂದಿದ್ದಾವೆ. ಯಾವ ಲೋಹಗಳು ಅಲ್ವಾ? ಯಾವ ರೂಪದಲ್ಲಿ ಕಂಡು ಬಂದಂತೆ? ಘನ ಮತ್ತು ದ್ರವ ರೂಪದಲ್ಲಿ ಕಂಡು ಬಂತು. ಯಾವುದು? ಲೋಹಗಳು. ಅಲೋಹಗಳು ಯಾವ ರೂಪದಲ್ಲಿ ಕಂಡು ಬಂದುವಂತೆ? ಘನ, ದ್ರವ, ಅನಿಲ. ಘನ, ದ್ರವ, ಅನಿಲ ಮೂರೂ ರೂಪದಲ್ಲಿ ಕಂಡು ಬಂದವು. ಯಾವ ಅಲೋಹಗಳು ಅಲ್ವಾ? ಹೌದ್ ತಾನೆ? ಹಾಗಾದರೆ ಇದರಲ್ಲಿ ನಾವು ಒಂದು ಲೋಹವನ್ನ ಎಲ್ಲಿ ಹಾಕಿ ನೋಡಿದ್ವಿ? ನೀರಿನಲ್ಲಿ ಹಾಕಿ ನೋಡಿದ್ವಿ, ಹೌದನಪ್ಪ? ಯಾವ ಲೋಹವನ್ನ ನೀರಿನಲ್ಲಿ ಹಾಕಿ ನೋಡಿದ್ವಿ? ಸೋಡಿಯಂ ಅನ್ನ ನೀರಿನಲ್ಲಿ ಹಾಕಿ ನೋಡಿದ್ವಿ. ಬೇಗನೆ ಬೆಂಕಿ ಎತ್ಕೊಂಡು ಹುರಿತು. ಯಾಕೆ? ಅದು ತುಂಬಾ ಕ್ರಿಯಾಕಾರಿಯಾದಂತ ಲೋಹವಾಗಿದೆ. ಏನಂತೆ? ತುಂಬಾ ಕ್ರಿಯಾಕಾರಿಯಾದಂತ ಲೋಹವಾಗಿದೆ. ಯಾವುದು? ಸೋಡಿಯಂ. ಯಾವ್ದಂತೆ? ಸೋಡಿಯಂ. ಅದ್ರ ಸಂಕೇತ ಏನು? Na.
ಬೆಂಕಿ ಹಚ್ಕೊಂಡು ಉರಿಯಕ್ಕೆ ಹತ್ತಿ ಬಿಡುತ್ತಲ್ವಾ? ನಾನು ನಿಮಗೆ ತೋರಿಸಿದ್ದಾನೆ. ಬೆಂಕಿ ಹಚ್ಕೊಂತು, ಹೊಗೆ ಬಂತು, ಬೆಂಕಿ ಹಚ್ಕೊಂತು, ಹೌದಾನೆ? ಬೆಂಕಿ ಬಂತು ಅಂತಂದ್ರೆ ಬಹಿರುಷ್ಣನ ಅಂತರುಷ್ಣನ? ಬಹಿರುಷ್ಣವಾಗಿದೆ. ಬೆಂಕಿ ಹತ್ತು ಅಂದ್ರೇನು? ಬಹಿರುಷ್ಣ ಬಿಡುಗಡೆ ಮಾಡ್ತು ಅಂತ. ಹಾಗಾದ್ರೆ ಯಾಕೆ ಹಚ್ಕೊಂಡು ಉರಿತಿ ಹೇಳೋಣ? ಅಲ್ಲಿ ಒಂದು ಗಾಳಿ ಬಿಡುಗಡೆ ಆಕತಿ. ಆ ಗಾಳಿ ಯಾವ್ದಪ್ಪ? ಹೈಡ್ರೋಜನ್ ಅನಿಲ. ಗಾಳಿ ಯಾವುದು? ಹೈಡ್ರೋಜನ್ ಅನಿಲ. ಓಕೆ, ಆ ಸಮೀಕರಣ ಬರೀ ಹೆಂಗಾಗುತ್ತೆ ಅಂತಂದು ನಾವ್ ಏನ್ ಹಾಕಿದ್ವಿ ಹೇಳಿ ನೋಡೋಣ. ಒಂದ್ ನಿಮಿಷ. ಸೋಡಿಯಂ ಅನ್ನು ಎಲ್ಲಿಗೆ ಹಾಕಿದ್ವಿ? ನೀರಿಗೆ ಹಾಕಿದ್ವಿ. ಬರೀತಾ ನೋಡ್ರಿ ನಾನು ಸಮೀಕರಣ ಹೇಗೆ ಅಂತಂದ್ರೆ, ಇಲ್ಲಿ ಸಮೀಕರಣ ಬರೀತಾ ನೋಡು. ಸೋಡಿಯಂ ತೆಗೆದುಕೊಂಡ್ವಿ, ಎದಕ್ಕೆ ಹಾಕಿದ್ವಿ? ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನಲ್ಲ, ಪ್ರತಿಯೊಬ್ಬರು ಬಂದು ಇಲ್ಲಿ ಹೇಳ್ಬೇಕಿಲ್ಲ. ನನಗೆ ಮಾತಾಡಬಾರ್ದು. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನಲ್ಲ, ಪ್ರತಿಯೊಬ್ಬರು ಬಂದು ಹೇಳ್ಬೇಕು. ಸೋಡಿಯಂ ಅನ್ನು ಎಲ್ಲಿಗೆ ಹಾಕಿದಪ್ಪ? ನೀರಿಗೆ ಹಾಕಿದ್ವಿ. ನೀರಿಗೆ ಹಾಕಿದ ತಕ್ಷಣ ಏನಾಯ್ತದು? ಬೆಂಕಿ ಎತ್ಕೊಂಡು ಉರಿದು ಬಿಡ್ತು ಅಲ್ವಾ? ಆಮೇಲೆ ಬೆಂಕಿ ಎತ್ಕೊಂಡು ಉರಿದು ಏನ್ ಕೊಡ್ತು ಅಂತಂದ್ರೆ ಅದು ಹೈಡ್ರೋಜನ್ ಅನಿಲವನ್ನ ಕೊಡ್ತು. ಹೈಡ್ರೋಜನ್ ಅನಿಲ ಉರಿಯಕ್ಕೆ ಬಿಡ್ತು. ಸೋಡಿಯಂ ಅನ್ನ ನೀರಿಗೆ ಹಾಕಿದ ತಕ್ಷಣ ಏನಾಯ್ತು? ಸೋಡಿಯಂ ಹೈಡ್ರಾಕ್ಸೈಡ್ ಆಯ್ತು. ಏನಾಯ್ತು? ಸೋಡಿಯಂ ಹೈಡ್ರಾಕ್ಸೈಡ್ ಆಯ್ತು. ಓಕೆ, ಇದು ಬೆಳ್ಳಗೈತಲ್ಲ, ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ವಾ? ಈಗ ಹಾಗಾದ್ರೆ ಸೋಡಿಯಂ ನೀರಿಗೆ ಹಾಕಿದ ತಕ್ಷಣ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನ ಕೊಡ್ತು ಅಲ್ವಾ? ಅದೇ ತರ ಕ್ಯಾಲ್ಸಿಯಂ ಒಂದು ಲೋಹ. ಕ್ಯಾಲ್ಸಿಯಂ ಆಕ್ಸೈಡ್ ಸುಣ್ಣ ನೀರಿಗೆ ಹಾಕಿದ ಏನಾಗಿತ್ತು ಹೇಳಿ ನೋಡೋಣ. ಮೊನ್ನೆ ಪ್ರಯೋಗ ಮಾಡಿಸಿದ್ವಿ ನಾವು. ಸುಣ್ಣ ನೀರಿಗೆ ಹಾಕಿದ ತಕ್ಷಣ ಕೊತ ಕುದಿತು ತಾನೆ. ಮನೆಯಲ್ಲಿ ಅಬ್ಸರ್ವ್ ಮಾಡಿ. ಮನೆಯಲ್ಲಿ ಮನೆ ಸಾರಿಸ್ಬೇಕಾದ್ರೆ ತಂದೆ ಅಥವಾ ತಾಯಿ ಏನ್ ಮಾಡ್ತಾರೆ? ಮೊದಲು ಸುಣ್ಣವನ್ನು ಎಲ್ಲಿ ಹಾಕ್ತಾರೆ? ನೀರಿಗೆ ಹಾಕ್ತಾರೆ. ಇವತ್ತು ತಣ್ಣನೆ ನೀರಿಗೆ ಹಾಕಿದ್ರು ಕೂಡ ಕೊತ ಕುದಿತೈತಿ. ಅದು ಕೂಡ ಬಹಿರುಷ್ಣ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಡ್ತದೆ. ಏನ್ ಕೊಡ್ತು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಡ್ತು ಅಲ್ವಾ? ಅದು ಕೂಡ ಬಹಿರುಷ್ಣ ಆಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ನಿಮಗೆ ಇವತ್ತು ಏನ್ ಗೊತ್ತಾಯ್ತಪ್ಪ ಅಂತಂದ್ರೆ ಲೋಹಗಳ ಏನ್ ಗೊತ್ತಾದವು? ಗುಣಗಳು ಗೊತ್ತಾದವು. ಲೋಹ ಮತ್ತು ಅಲೋಹಗಳ ಗುಣಗಳು ಗೊತ್ತಾದವು. ಯಾವ ರೀತಿ ಇರ್ತದವೆ ಲೋಹ ಮತ್ತು ಅಲೋಹಗಳಿಗೆ ಗುಣಗಳು ಅಂತಂದು. ಈ ಕಡೆಗೆ ಒಬ್ರು ಯಾರು ಇದ್ದಾರೆ, ವೆರಿ ಗುಡ್. ನೀವು ಜಸ್ಟ್ ಅಲ್ಲಿ ಏನ್ ತಿಳ್ಕೊಂಡು ಅದನ್ನ ಹೇಳ್ಬೇಕು. ಲೋಹ ಮತ್ತು ಅಲೋಹಗಳು ಗುಣಗಳು ಏನ್ ತಿಳ್ಕೊಂಡು ಬರ. ವೆರಿ ಗುಡ್. ಏನ್ ಹೆಸರು? ಅಜಯ್ ಬರ. ಲೋಹ ಅಲೋಹಗಳ ಬಗ್ಗೆ ಏನ್ ತಿಳ್ಕೊಂಡಿ? ಮೊದಲಿಂದ ಹೇಳ, ಅಲ್ಲಿ ನಿಂತ್ಕೋ. ಕಮಾನ್. ಮೊದಲು ನಿನ್ನ ಹೆಸರು ಹೇಳು. ನನ್ನ ಹೆಸರು ಅಜಯ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ಏನು ಹೇಳಿದೀವಪ್ಪ ನಿಮಗೆ ನಾನು? ಅಲೋಹಗಳು. ನೋ, ಮೊದಲಿಗೆ ಏನು? ಲೋಹಗಳು ಮತ್ತು ಅಲೋಹಗಳು ಗುಣಗಳನ್ನ ತಿಳಿಯುವುದು. ಯಾವ ಮೂಲಕ ಹೇಳಿದ್ವಿ? ಪ್ರಯೋಗ ಮೂಲಕ ಹೇಳಿದ್ವಿ ಅಲ್ವಾ? ಲೋಹಗಳು ಹೆಂಗಿರ್ತದವಪ್ಪ? ಒಳೆಯುತ್ತವೆ. ಆದ್ರೆ ಅಲೋಹಗಳು ಒಳೆಯುವುದಿಲ್ಲ. ಓಕೆ, ಲೋಹಗಳಿಗೆ ಒಂದಿಷ್ಟು ಉದಾಹರಣೆ ಹೇಳಪ್ಪ ನೋಡೋಣ. ನೋ, ಲೋಹಗಳಿಗೆ ಉದಾಹರಣೆ ಯಾವ್ದು ಹೇಳಿದ್ದೆ? ತಾಮ್ರ, ಅಲ್ಯೂಮಿನಿಯಂ, ಕಬ್ಬಿಣ, ಇವೆಲ್ಲ ಲೋಹಗಳಾಗಿದೆ. ಹೌದನಪ್ಪ? ಅದು ಒಂದು ಅಲೋಹ ಅಲ್ವಾ? ಇಲ್ಲಿ ನಿನ್ನ ಟೇಬಲ್ ಮೇಲೆ ನಾನು ಅಲೋಹ ಒಂದು ಇಟ್ಟದೇನೆ, ಘನರೂಪದ ಐತಿ. ಅದು ಯಾವ್ದಂತ ತೋರಿಸ್ಬೇಕು. ಯಾವ್ದಂತ ತೋರಿಸಿ ಹೇಳ್ಬೇಕು. ಅದು ಅದ್ರ ಕೆಳಗಿಂತೀನಿ. ಅದು ಯಾವ್ದಪ್ಪ? ಅದು ಮೆಗ್ನೀಸಿಯಂ ತಂತಿ. ಲೋಹನ ಅದು ಲೋಹ. ವೆರಿ ಗುಡ್. ಅದು ಮೆಗ್ನೀಸಿಯಂ ತಂತಿ. ಏನಪ್ಪ ಅದು? ಲೋಹ. ವೆರಿ ಗುಡ್. ಬಾ, ಕ್ಲಾಪ್ಸ್ ಹಾಕಿ. ಹೌದಾ? ಹಾಗಾದ್ರೆ ಮೆಗ್ನೀಸಿಯಂ ತಂತಿ ಒಂದು ಏನಂತದು? ಅಲೋಹವಾಗಿದೆ ಅಲ್ವಾ? ಓಕೆ, ಈಸಿ ಇತ್ತಲ್ವಾ? ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ನಾವು ಇವತ್ತಿನ ದಿವಸ ಪ್ರಯೋಗಗಳ ಮೂಲಕ ಅಲ್ವಾ, ಲೋಹಗಳಂದ್ರೆ ಹೆಂಗಿರ್ತವೆ, ಅಲೋಹಗಳು ಹೆಂಗಿರ್ತವೆ ಗೊತ್ತಾಯ್ತಲ್ವಾ? ಹೌದಾನೆ? ಆ ಪ್ರಯೋಗದ ಮೂಲಕ ಹೆಂಗಿರ್ತವೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅರ್ಥ ಆಯ್ತೇನ್ರಪ್ಪ? ಓಕೆ, ನಿಮಗೆ ಇವತ್ತಿನ ತರಗತಿಯಲ್ಲಿ ಏನ್ ಗೊತ್ತಾಯ್ತಪ್ಪ ಅಂತಂದ್ರೆ ಲೋಹಗಳ ಗುಣಗಳು, ಅಲೋಹಗಳ ಗುಣಗಳು ಗೊತ್ತಾಯ್ತು ಅಲ್ವಾ? ಲೋಹಗಳು ಯಾವಾಗಲೂ ಹೊಳಿತಿರ್ತವೆ, ಅಲೋಹಗಳು
ಘನ, ದ್ರವ, ಅನಿಲ 3 ರೂಪದಲ್ಲಿರ್ತದೆ ಅಲ್ವಾ? ಲೋಹಗಳು ವಿದ್ಯುತ್ ವಾಹಕಗಳಾಗಿದ್ದಾವೆ, ಅಲೋಹಗಳು ವಿದ್ಯುತ್ ಅವಾಹಕಗಳಾಗಿದ್ದಾವೆ ಅಲ್ವಾ? ಲೋಹಗಳು ಉಷ್ಣವಾಹಕ ಅಂದ್ರೆ ಉಷ್ಣವನ್ನು ಹರಿಬಿಡ್ತದವೆ. ಇವು ಉಷ್ಣ ಅವಾಹಕಗಳಾಗಿದೆ, ಉಷ್ಣ ಹರಿಯಕ್ಕೆ ಬಿಡೋದಲ್ಲ. ಈ ರೀತಿಯಾಗಿ ನಾವೇನ್ ಮಾಡ್ತದವಪ್ಪ ಅಂತಂದ್ರೆ ಲೋಹ ಮತ್ತು ಅಲೋಹಗಳನ್ನ ವಿಂಗಡಿಸ್ತದವಿ, ಅವುಗಳ ಗುಣಗಳನ್ನ ತಿಳ್ಕೊಳ್ತದವಿ. ಅರ್ಥ ಆಯ್ತಾ? ಓಕೆ.